ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಹ್ಯಾಪಿ ಹೋಮ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಚಾನಲ್ನ ಮೊದಲನೇ ವಿಡಿಯೋದಲ್ಲಿ ಸಕ್ಕರೆಯನ್ನು ಬಳಸದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದ ಹೆಲ್ದಿ ಓಟ್ಸ್ ಸ್ವೀಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಓಟ್ಸ್ ಸ್ವೀಟ್ ಮಾಡೋದಕ್ಕೆ ನಾನು ಇಲ್ಲಿ 1 ಕಪ್ಪು ಓಟ್ಸು, 1 ಕಪ್ ಬೆಲ್ಲ, 1 ಸ್ಪೂನು ಬಾದಾಮಿ, 1 ಸ್ಪೂನ್ ಖರ್ಜೂರವನ್ನು ತೊಗೊಂಡಿದ್ದೀನಿ. ಮತ್ತು ಏಲಕ್ಕಿ ಪುಡಿ, ದ್ರಾಕ್ಷಿ, 2 ಸ್ಪೂನ್ ತುಪ್ಪ, 1 ಲೋಟ ನೀರು ಮತ್ತು 1 ಲೋಟ ದೊಡ್ಡ ಲೋಟದಲ್ಲಿ ಹಾಲನ್ನು ತೊಗೊಂಡಿದ್ದೀನಿ. ಮೊದಲಿಗೆ ನಾನು ತೊಗೊಂಡಿರುವಂತಹ 1 ಕಪ್ ಓಟ್ಸನ್ನು ಇಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಸ್ವಲ್ಪ ಬ್ರೌನ್ ಶೇಡ್ ಬರೋವರೆಗೂ ಇದನ್ನು ಹುರ್ಕೋತಾ ಇದ್ದೀನಿ. ಈ ಓಟ್ಸ್ ಸ್ವೀಟಿಂದ ಏನಪ್ಪ ಬೆನಿಫಿಟ್ಸ್ ಅಂತ ಅಂದರೆ ತೂಕ ಇಳಿಸ್ಕೊಳ್ಳೋರಿಗೆ ಮತ್ತು ಡಯಾಬಿಟಿಸ್ ಇರೋರಿಗೆ ತುಂಬ ಒಳ್ಳೆಯದು. ಇದರಲ್ಲಿ ನಾರಿನಂಶ ಹೆಚ್ಚಿರುತ್ತೆ ಮತ್ತು ಜೀರ್ಣಕ್ರಿಯೆಗೂ ಕೂಡ ಬೆಸ್ಟ್ ಆಪ್ಷನ್ ಆಗಿದೆ. ಈ ಸ್ವೀಟನ್ನು ನಾವು ಸಕ್ಕರೆ ಅಥವಾ ಬೆಲ್ಲವನ್ನು ಬಳಸ್ದೂ ಕೂಡ ಮಾಡ್ಬೋದು. ವೆಯ್ಟ್ ಲಾಸಲ್ಲಿರೋರು ಖರ್ಜೂರವನ್ನು ಬಳಸ್ಕೊಂಡು ಈ ಸ್ವೀಟನ್ನು ಮಾಡ್ಕೊಳ್ಳಿ. ನಾನು ತಗೊಂಡಿರುವಂತಹ ಬೆಲ್ಲವನ್ನು ಸ್ಟವ್ ಮೇಲೆ ಇಟ್ಟು ನಾನಿಲ್ಲಿ ಲೋ ಫ್ಲೇಮಲ್ಲಿ ಬೆಲ್ಲವನ್ನು ನೀರಲ್ಲಿ ಹಾಕಿ ಕರಗಿಸ್ಕೊತಾ ಇದ್ದೀನಿ. ಇದಾದ ನಂತರ ಒಂದು ಪಾತ್ರೆಯಲ್ಲಿ ನಾನು ತೆಗೆದಿಟ್ಕೊಂಡಿರುವಂಥ 1 ಲೋಟ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಅದೇ ಪ್ರಮಾಣದ ಮತ್ತು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಹಾಲು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳನೂ ಇರಬಾರ್ದು, ಹಾಗೆ ನೀರನ್ನು ಹಾಕೋಬೇಕು. ಮತ್ತು ಇಲ್ಲಿ ಹಾಲನ್ನು ಚೆನ್ನಾಗಿ ಕುದಿಸಿದ ನಂತರ ನಾನಿಲ್ಲಿ ಓಟ್ಸನ್ನು ಸೇರಿಸ್ಕೊತಾ ಇದ್ದೀನಿ. ಓಟ್ಸ್ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಬೇಕು. ಹಾಗೆ ಇದನ್ನು ಕೈ ಬಿಡದೇ ಇರೋ ಹಾಗೆ ತಿರ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಗಟ್ಟಿ ಬಂದಿದೆ ಕುದ್ದಿ. ಇಷ್ಟು ಗಟ್ಟಿ ಬಂದರೆ ಸಾಕು. ಈಗ ಇದಕ್ಕೆ ನಾನು ಕರಗಿಸಿ ಇಟ್ಕೊಂಡಿರುವಂತಹ ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಿದ್ದನ್ನು ತಿರ್ಕೊಳ್ಳೋಣ. ಮತ್ತು ಒಂದು ಬಾಣಲಿಯಲ್ಲಿ ನಾವು ತಗೊಂಡಿರುವಂತಹ ತುಪ್ಪವನ್ನು ಇಲ್ಲಿ ಹಾಕೋತಾ ಇದ್ದೀನಿ. ತುಪ್ಪ ಕಾದಿದ ನಂತರ ನಾನು ತಗೊಂಡಿರುವಂತಹ ಇಲ್ಲಿ ಬಾದಾಮಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ ಲೋ ಫ್ಲೇಮಲ್ಲಿ. ಇದು ಸ್ವಲ್ಪ ಬ್ರೌನ್ ಶೇಡ್ ಬಂದರೆ ಸಾಕು. ಇದ್ರ ಜೊತೆಗೆ ಖರ್ಜೂರವನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಇದರ ಜೊತೆಗೆ ದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಬಾದಾಮಿ, ಖರ್ಜೂರ ಮತ್ತು ದ್ರಾಕ್ಷಿಯನ್ನು ಇವಾಗ ಸ್ವೀಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಕರವಾದಂತಹ ಓಟ್ಸ್ ಸ್ವೀಟ್ ಈಗ ರೆಡಿಯಾಗಿದೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಹೆಲ್ದಿ ಓಟ್ಸ್ ಸ್ವೀಟ್ ರೆಡಿ ಆಯಿತು ಅಂತ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹ್ಯಾಪಿ ಹೋಮ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.